ಇಡೀ ಭಾರತ ದೇಶ ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ತಾಲೂಕು ಆಡಳಿತದ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥ ಶಾಲಾ ಕಾಲೇಜಿನ ಮಕ್ಕಳೇ, ಅದರಲ್ಲೂ ಹೆಣ್ಣು ಮಕ್ಕಳೇ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅಭಿನಂದಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಕ್ಕಾಗಿ ನಿಮ್ಮ ಟೀಚರ್ಸ್ಗಳಿಗೆಲ್ಲ ಅಭಿನಂದಿಸ್ತಾ ನೀವೆಲ್ಲರಿಗೂ ಮತ್ತೊಮ್ಮೆ ನಾನು ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನ ಅರ್ಪಿಸ್ತೀನಿ. ಹಾಗಾಗಿ ನಾನು ಇವತ್ತು ನನ್ನ ಭಾಷಣವನ್ನ ಶಾಲಾ ಕಾಲೇಜು ಮಕ್ಕಳಿಗೆ ಸೀಮಿತವಾಗಿ ಮಾತಾಡ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಸಂವಿಧಾನದ ಪೀಠಿಕೆಯನ್ನ ಎಲ್ಲರೂ ತಗೊಂಡ್ವಿ, ಒಂದು ರೀತಿಯಲ್ಲಿ ಶಪಥ ಮಾಡಿದಂಗೆ ಅದು. ಈ ಸಂವಿಧಾನ ಪೀಠಿಕೆಯಲ್ಲಿ ಭಾರತ ದೇಶ ಮುಂದೆ ಹೇಗಿರಬೇಕು ಅಂತ 1949ರಲ್ಲಿ ಇಡೀ ಸಂವಿಧಾನ ರಚನಾ ಸಮಿತಿ ತೀರ್ಮಾನ ಮಾಡಿ ಬರೆದಿರ್ತಕ್ಕಂಥದ್ದು. ಇದು ಹೆಂಗಾಗುತ್ತೆ ಅಂದ್ರೆ, ಸಂವಿಧಾನ ಅಂತಂದ್ರೆ ಒಂದ್ ರೀತಿಯಲ್ಲಿ ಎಲ್ಲ ಇದನ್ನು ದಲಿತರಿಗಿರ್ಬೇಕು, ಮೋಸ್ಟ್ಲಿ ಒಂದೇ ಜಾತಿಯವರಿಗಿರ್ಬೇಕು ಅಂತ ಅನ್ಕೊಂಡಿರ್ತೀರಿ ನೀವು. ಆದ್ರೆ ಸಂವಿಧಾನದ ಪೀಠಿಕೆಯನ್ನು ಓದುವ ಇಡೀ ವಿಶ್ವಕ್ಕೆ ಅರ್ಥ ಆಗುತ್ತೆ. ಏನಂತ ಶುರು ಮಾಡ್ತೀವಿ ನಾವು? ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ದಲಿತರಾದ ನಾವು, ಇಲ್ಲ ಅಲ್ಲಿ ಭಾರತದ ಒಕ್ಕಲಿಗರಾದ ನಾವು, ಲಿಂಗಾಯತರನ್ನಾದ ನಾವು, ಯಾವುದೇ ಜಾತಿ ಧರ್ಮ ಮತಗಳ ಭೇದ ಇಲ್ಲದೇನೆ ಭಾರತದ ಪ್ರಜೆಗಳಾದ ನಾವು, ಗಂಡು ಹೆಣ್ಣು ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲರನ್ನ ಸೇರಿಸಿದ ಇಡೀ ಭಾರತದ ನಾಗರಿಕರನ್ನ ಅಡ್ರೆಸ್ ಮಾಡಿ, ಆಮೇಲೆ ನಾಗರಿಕರನ್ನ ಅಡ್ರೆಸ್ ಮಾಡ್ತಿಲ್ಲ, ನಾಗರಿಕರೇ ಅಡ್ರೆಸ್ ಮಾಡ್ತಾ ಇದೀವಿ. ಏನಂತ ಮಾತಾಡ್ತಿದ್ವಿ ನಾವು? ಭಾರತದ ಪ್ರಜೆಗಳಾದ ನಾವು, ನಮಗ್ ನಾವೇ ಪ್ರತಿಯೊಬ್ಬರು ಯಾರು ಹೇಳ್ಕೊತೀವಿ, ನಮಗೆ ನಾವೇ ಕೊಟ್ಟುಕೊಳ್ಳುವಂತ ಶಪಥ ಏನು ಅಂತಂದ್ರೆ, ಈ ದೇಶವನ್ನು ನಾವು ಏನೆಲ್ಲ ಮಾಡ್ತೀವಿ? ಸ್ವಾತಂತ್ರ್ಯ, ಸಮತೆ, ಭ್ರಾತೃತ್ವ, ಜಾತ್ಯತೀತ, ಧರ್ಮ ನಿರಪೇಕ್ಷ, ಹೀಗೆ ಈ ರೀತಿಯಲ್ಲಿ ಈ ದೇಶವನ್ನ ಕಟ್ತೀವಿ ನಾವು. ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಘನತೆಯನ್ನ, ಮಾನವ ಹಕ್ಕುಗಳನ್ನ ಎತ್ತಿಡಿತೀವಿ ಮತ್ತು ಈ ದೇಶದ ಅಖಂಡತೆಯನ್ನ ಕಾಪಾಡಬೇಕು ಅಂತ ನಾವು ಶಪಥ ಮಾಡ್ತಾ ಇದ್ದೀವಿ. ಬರೀ ಮಾತಿನ ಶಪಥ ಅಲ್ಲ ಅದು. 1949ನೇ ಇಸ್ವಿ ನವೆಂಬರ್ 26ನೇ ತಾರೀಕು ಈ ಮಾತುಗಳನ್ನ ನಾವು ಶಾಸನವಾಗಿ ರೂಪಿಸಿಕೊಂಡಿದ್ದೇವೆ. ಏನಂತ ಶಾಸನ ಮಾಡ್ತಾ ಇದ್ದೇವೆ ಅಂದ್ರೆ, ಎಲ್ಲರನ್ನೂ ಸರಿಸಮವಾಗಿ ಭ್ರಾತೃತ್ವ ಭಾವನೆಯಿಂದ ಈ ದೇಶವನ್ನ ಕಟ್ತೀವಿ ನಾವು ಅಂತ ನಾವು ಶಪಥ ಮಾಡಿ ಶಾಸನವನ್ನಾಗಿ ದೃಢ ಸಂಕಲ್ಪ ಮಾಡಿದೀವಿ ಅಂತ. ಹೀಗೆ ದೃಢ ಸಂಕಲ್ಪ ಮಾಡಿದವರಾಗಿ ನಾವು ಹೇಗಿರ್ಬೇಕಾಗಿತ್ತು ನಾವು ಭಾರತವನ್ನ ಜಾತ್ಯತೀತ ರಾಷ್ಟ್ರವನ್ನಾಗಿ, ಸಮತೆಯ ರಾಷ್ಟ್ರವನ್ನಾಗಿ, ಮಮತೆಯ ರಾಷ್ಟ್ರವನ್ನಾಗಿ ಕಟ್ಟಬೇಕಾಗಿತ್ತು. ಆದ್ರೆ ನಮ್ಮ ತಲೆಗಳೊಳಗಡೆ ಇದು ಯಾರೋ ಒಂದು ಜಾತಿ ಸೇರಿತು ಅಥವಾ ಯಾರೋ ಒಂದು ಜಾತಿಯವರು ಬರೆದು ಬಿಟ್ಟಿರ್ತಕ್ಕಂಥ ಸಂವಿಧಾನ ಅನ್ನುವಂತ ಧೋರಣೆ ಇರೋದ್ರಿಂದ ನಾವ್ಯಾರನ್ನು ನಮ್ಮ ಸಂವಿಧಾನದ ಬಗ್ಗೆ ಗೌರವಗಳನ್ನ ಇಟ್ಕೊಂಡಿಲ್ಲ ಅಥವಾ ಸಂವಿಧಾನದ ಪ್ರಕಾರವಾಗಿ ನಮ್ಮ ನಡತೆ, ನಮ್ಮ ಜೀವನ ಕ್ರಮವನ್ನು ರೂಪಿಸಿಕೊಂಡಿಲ್ಲ. ನಾನು ಬರೀ ಮಕ್ಕಳಿಗೆ ಹೇಳ್ತೀರಾ ಮಾತಾಡಿದ್ದು, ಯಾರನ್ನು ಭಾರತದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮುಂದೆ ಅಂತ ಏನಂತ ಕರಿತೀವಿ ನಾವು, ಅವರೆಲ್ಲರಿಗೂ ಇದೇ ಭಾವನೆ ಇದೆ. ಈ ನೋಷನ್ ತಲೆ ಒಳಗಡೆ ಕೂತಿರೋದ್ರಿಂದ ನಮಗೆ ಈ ಸಂವಿಧಾನ ನಮ್ದಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ ಸಂವಿಧಾನಕ್ಕಿಂತ ಮುಂಚೆ ಈ ದೇಶ ಹೇಗಿತ್ತು ನೀವು ಹಿಸ್ಟ್ರಿಯಲ್ಲೂ ಎಲ್ಲ ಓದಿ ಅಥವಾ ಸುಮ್ಮನೆ ಒಂದು ಜನರಲ್ ನಾಲೆಡ್ಜ್ ಅಥವಾ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾವು ಗಮನಿಸಿದ್ರೆ, ಈ ಭಾರತ ದೇಶವು ಸಂವಿಧಾನವು ಬರುವ ಮುಂಚೆ ಹೇಗಿತ್ತು ಮತ್ತು ಬಂದ ನಂತರ ಹೇಗಾಯ್ತು. ನಮಗೆ ಇವತ್ತಿನ ಜೀವನ ನೋಡುವಾಗ ನಮಗೆ ಹಳೇದು ಗೊತ್ತಾಗಲ್ಲ, ಆದ್ರೆ ಹಿಸ್ಟ್ರಿ ಓದುವಾಗ ನಮ್ಗೆ ಗೊತ್ತಾಗುತ್ತೆ. ಭಾರತದಲ್ಲಿ ಎಲ್ಲರಿಗೂ ಮಾನವ ಹಕ್ಕುಗಳು ಇತ್ತ ಸಂವಿಧಾನ ಬರಕ್ಕಿಂತ ಹಿಂದೆ. ಭಾರತದಲ್ಲಿ ನಮ್ಮದೇ ಆದಂತ ಆಳ್ವಿಕೆ ಇತ್ತ. ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರು ಸರಿಸಮಾನರು ಅನ್ನುವಂತ ಭಾವನೆ ಇತ್ತ. ಭಾರತದಲ್ಲಿ ಎಲ್ಲ ಜಾತಿ ವರ್ಗದವರಿಗೆ ಅಕ್ಷರವನ್ನ ಕಲಿಯುವ ಅವಕಾಶ ಇತ್ತ. ಭಾರತದ ಮಹಿಳೆಯರಿಗೆ ಅಡಿಗೆ ಮನೆಯಿಂದ ಆಚೆಗೆ ಬಂದು ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡುವಂತ, ನೌಕರಿ ಮಾಡುವಂತ ಅವಕಾಶ ಇತ್ತ. ಭಾರತದ ಎಲ್ಲಾ ಕಾರ್ಮಿಕರನ್ನು ಈಕ್ವಲ್ ರೈಟ್ಸ್ ಅಥವಾ ಈಕ್ವಲ್ ವೇಜಸ್ ಅಂತ ಕರಿತೀವಲ್ಲ, ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಅನ್ನುವಂತ ವ್ಯವಸ್ಥೆ ಇತ್ತ. ಇದ್ಯಾವುದೂ ಇರಲಿಲ್ಲ. ನಾವು ಪರಕೀಯರ ಆಳ್ವಿಕೆಯಲ್ಲಿ ಈ ದೇಶ ಸಾವಿರಾರು ವರ್ಷಗಳ ಕಾಲ ಇತ್ತು. ನಿಮಗೆ ಗೊತ್ತಿರಲಿ, ಸಾವಿರಾರು ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ, ಸಾವಿರಾರು ವರ್ಷಗಳ ಕಾಲ ಭಾರತ ದೇಶವನ್ನ ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ನಾವೇನೇನು ಕರಿತೀವಿ ಎಲ್ಲರೂ ಆಳ್ವಿಕೆ ಮಾಡಿದ್ರು. ಅದಾದ್ಮೇಲೆ ರಾಜ ಮಹಾರಾಜರುಗಳು ಕೆಲವರು ಪ್ರಿನ್ಸ್ಲಿ ಸ್ಟೇಟಸ್ ಅಂತ ಕರಿತೀವಿ, ಅವ್ರ ಕೈಗೆ ಬಂತು. ಅವ್ರೇನ್ ಮಾಡಿದ್ರು? ಬ್ರಿಟಿಷರು ಈ ದೇಶಕ್ಕೆ ಬಂದಾಗ ಕೊನೆಯದಾಗಿ ಅವ್ರ ಜೊತೆಗೆ ಸೇರ್ಕೊಂಡು ಶಾಮೀಲಾಗಿ ಭಾರತಕ್ಕೆ ಬ್ರಿಟಿಷರು ಬರೋದಕ್ಕೆ ಕಾರಣವೇ ಈ ದೇಶದಲ್ಲಿದ್ದಂತ ರಾಜಪ್ರಭುತ್ವಗಳು. ಯಾಕೆ ಅಂತಂದ್ರೆ ರಾಜಪ್ರಭುತ್ವಗಳಿಗೆ ಆಧಾರವಾಗಿದ್ದಂಥದ್ದು ಯಾವ ಸಂವಿಧಾನ?
ಸಂವಿಧಾನ ಇರ್ಲಿಲ್ಲವಲ್ಲ ಆಗ. ರಾಜಪ್ರಭುತ್ವಗಳಿಗೆ ಆಧಾರವಾಗಿದ್ದಂತ ಧರ್ಮ ಗ್ರಂಥಗಳು, ಎಲ್ರಿಗೂ ಒಂದೇ ಧರ್ಮ ಗ್ರಂಥ ಅಲ್ಲ, ಒಬ್ಬೊಬ್ರು ಒಂದೊಂದು ಧರ್ಮ ಗ್ರಂಥಗಳು. ಮತ್ತು ಆ ಧರ್ಮ ಗ್ರಂಥಗಳು ಏನನ್ನ ಬೋಧಿಸ್ತವೋ ಅದ್ರ ಪ್ರಕಾರ ಈ ದೇಶ ಇತ್ತು. ಆ ಧರ್ಮ ಪ್ರಕಾರ ಗ್ರಂಥಗಳು ಏನನ್ನ ಬೋಧಿಸ್ತಾ ಇತ್ತು, ನಾವೆಲ್ಲರೂ ಆಳ್ವಿಕೆ ಮಾಡಬೇಕು, ಯಾರೋ ರಾಜ ಮನ್ತಂದರು, ಇನ್ನು ಮಿಕ್ಕಿದಂತ ಎಲ್ಲ ಪ್ರಜೆಗಳು ನಮ್ಮ ಗುಲಾಮರಾಗಿ ಅಥವಾ ನಮ್ಮ ಕೈ ಕೆಳಗಡೆ ಆಳಿಸ್ಕೊಳ್ಬೇಕು. ಆ ವ್ಯವಸ್ಥೆಯಲ್ಲಿ ರಾಜನನ್ನ ಆಯ್ಕೆ ಮಾಡುವಂತ ಅವಕಾಶ ನಿಮಗಿತ್ತಾ ಪ್ರಜೆಗಳಿಗೆ? ಇಲ್ಲ. ರಾಣಿಯ ಹೊಟ್ಟೆಲಿ ಹುಟ್ಟಿದಂತ ವ್ಯಕ್ತಿ, ಅವನು ಕುರುಡ ಆಗಿರಲಿ, ಕುಂಟ ಆಗಿರಲಿ, ಇನ್ನೇನೋ ಆಗಿರಲಿ, ಅವನ ಅಪ್ಪ ಸತ್ತ ನಂತರ ರಾಜ ಸಿಂಹಾಸನಕ್ಕೆ ಅವನೇ ಬರ್ತಿದ್ದ. ನಮ್ಮ ಆಯ್ಕೆ ಅಲ್ಲ ಅದು. ನೀವು ಯಾಕೆ ಅವನನ್ನು ನೇಮಿಸ್ತೀರಿ ಅಂತ ಯಾರು ಕೇಳಕ್ಕೆ ಅವಕಾಶ ಇರಲಿಲ್ಲ ಭಾರತದ ಎಲ್ಲ ಜನಗಳು. ಮತ್ತು ಅವ್ರದೇ ಆದಂತ ಒಂದು ಕಟ್ಟುನಿಟ್ಟಿನ ಕಾನೂನು ಇರ್ತಿತ್ತು. ರಾಜನನ್ನ ನೀವು ನ್ಯಾಯ ಕೇಳ್ಕೊಂಡಾಗ್ಲಿ, ಆಹಾರ ಕೇಳ್ಕೊಂಡಾಗ್ಲಿ, ಅಥವಾ ನಿಮ್ಮ ಹಕ್ಕುಗಳು ಕೇಳ್ಕೊಂಡಾಗ್ಲಿ, ಯಾವ ನಾಗರಿಕನು ಹೋಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸುವ ಯಾವ ವ್ಯವಸ್ಥೆಯೂ ಇರಲಿಲ್ಲ. ಇದು ಕಟು ಸತ್ಯ. ರಾಜ ಹೇಗೆ ಆಳ್ವಿಕೆ ಮಾಡ್ತಾನೆ ಹಂಗಿದ್ರು ಪ್ರಜೆಗಳು ರಾಜನನ್ನು ನೋಡೋದೇ ಅಪರೂಪ ಆಗಿತ್ತು. ಅಂತಹ ಸ್ಥಿತಿ ಇದ್ದಂತ ದೇಶ ಇದು. ಅದ್ರ ಜೊತೆಗೆ ಸಂಪ್ರದಾಯಗಳು, ಅದ್ರ ಜೊತೆಗೆ ಅಸಮಾನತೆ, ಅದ್ರ ಜೊತೆಗೆ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯಲ್ಲಿ ಶೂದ್ರರು ಮತ್ತು ಅತಿಶೂದ್ರರನ್ನ, ನಾನು ಹೇಳೋದು ಬರೀ ದಲಿತರನ್ನಲ್ಲ, ಶೂದ್ರರು ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಗಮನಿಸಿದ್ರೆ ಲಿಂಗಾಯತರಿಂದ ಹೇಳಿದ್ರು ಕೆಳಗಿನ ಎಲ್ಲಾ ಜಾತಿಗಳು ಬರ್ತಾವೆ. ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಕುಂಬಾರ ಏನ್ ಹೇಳ್ತೀವಿ ನಾವು, ಈ ಎಲ್ಲಾ ಜಾತಿಗಳು ಅಕ್ಷರಗಳಿಂದ ವಂಚಿಸಲ್ಪಟ್ಟಿತ್ತು. ಭಾರತದ ಬಹುಸಂಖ್ಯಾತ ಜನರು ಅಕ್ಷರದಿಂದ ವಂಚಿಸಲ್ಪಟ್ಟಿದ್ರು. ಅಂದ್ರೆ ಅಕ್ಷರ ಕಲಿಯುವ ಅವಕಾಶವೇ ಇರಲಿಲ್ಲ ಅವ್ರಿಗೆ. ಅವರು ಅಕ್ಷರವನ್ನ ಕಲಿಯುವಂತಿಲ್ಲ ಅನ್ನೋದು ಕಟ್ಟಾಜ್ಞೆ, ಧರ್ಮದ ಕಟ್ಟಾಜ್ಞೆ, ಸುಳ್ಳಲ್ಲ ಇದು. ಮತ್ತು ಅವರು ಆಸ್ತಿ ಪಾಸ್ತಿಯನ್ನು ಹೊಂದಬಾರ್ದು, ಇದು ಕಟ್ಟಾಜ್ಞೆ. ಮತ್ತು ಅವರು ಯಾವುದೇ ವಿಧವಾದಂತ ಯುದ್ಧಗಳನ್ನ ಮಾಡಬಾರ್ದು, ಇದು ಕಟ್ಟಾಜ್ಞೆ. ಬಾಬಾ ಸಾಹೇಬರು ಹೇಳೋ ಮಾತು ಇದು, ನಾನು ಹೇಳೋ ಮಾತಲ್ಲ. ಸಂವಿಧಾನ ರಚನಾ ಸಭೆಯಲ್ಲಿ ನಿಂತ್ಕೊಂಡು ನಮ್ಮ ದೇಶ ಯಾಕೆ ಸಾವಿರಾರು ವರ್ಷಗಳ ಕಾಲ ಪರಕೀಯರ ಗುಲಾಮಿಯರಿಗೆ ತುತ್ತಾಯ್ತು ಅಂತಂದ್ರೆ ನಮ್ಮ ಇಂತಹ ಅಮಾನವೀಯವಾದಂತ ನೀತಿಗಳಿಂದಾಗಿ ಈಸಿಯಾಗಿ ಬೇರೆ ದೇಶದಿಂದ ಬಂದಂತವ್ರು ನಮ್ಮನ್ನ ರೂಲ್ ಮಾಡಿದ್ರು. ಯಾಕೆ ರೂಲ್ ಮಾಡಿದ್ರು ಅಂತಂದ್ರೆ, ಒಬ್ಬ ರಾಜ ಬಂದ್ರೆ ಕ್ಷತ್ರಿಯ ಮಾತ್ರ ಯುದ್ಧ ಮಾಡಬೇಕು. ಇಷ್ಟು ಜನರ ನಡುವೆ ಆದ್ರೆ ನಾವು ಯುದ್ಧ ಮಾಡುವಂತಿಲ್ಲ, ನಮಗಿಲ್ಲ, ಅದು ಕಟ್ಟಾಜ್ಞೆ, ಅದು ಮಾಡಂಗಿಲ್ಲ. ಇಂತಿಂತ ಕೆಲಸನೇ ಇಂತಿಂತಾರೆ ಮಾಡಬೇಕು. ಬ್ರಾಹ್ಮಣರ ಅಕ್ಷರಗಳು ಕಲಿಬೇಕು, ಕ್ಷತ್ರಿಯರು ಯುದ್ಧ ಮಾಡಬೇಕು, ವೈಶ್ಯರ ವ್ಯಾಪಾರ ವಹಿವಾಟು ಮಾಡಬೇಕು, ಶೂದ್ರರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಶೂದ್ರರು ಅಂದ್ರೆ ಈ ದೇಶದ ಮೂಲ ನಿವಾಸಿಗಳು ಮತ್ತು ಈ ದೇಶದ ಬಹುಸಂಖ್ಯಾತ ಜನಸಂಖ್ಯೆ. ಸೊ ಹಿಂಗಾಗಿ ಬಂದವರು ಸೋತವರೆಲ್ಲ ನಾವು ಕೂಡ ಶರಣಾಗ್ಬೇಕಂತ ಪರಿಸ್ಥಿತಿ ಬಂತು. ಒಬ್ಬ ಕ್ಷತ್ರಿಯ ಸೋತ್ರೆ ನಾವೆಲ್ಲರೂ ಆ ಬಂದವನಿಗೆ ಹೊರಗಿನ ದೇಶದವನಿಗೆ ಶರಣರಾಗಬೇಕು ಅಥವಾ ಅವರಿಗೆ ಗುಲಾಮರಾಗಬೇಕು. ಹೀಗೆ ಅನೇಕ ವರ್ಷಗಳ ಕಾಲ ಈ ದೇಶವು ಪರಕೀಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಇಲ್ಲಿ ಜನಸಾಮಾನ್ಯರ ಗೋಳನ್ನ ಕೇಳೋರಿಲ್ಲ, ಜನಸಾಮಾನ್ಯರ ಹಕ್ಕುಗಳ ಬಗ್ಗೆ ಮಾತಾಡೋರಿಲ್ಲ. ಇಲ್ಲಿರ್ತಕ್ಕಂಥ ಸಾಮಾಜಿಕ ಚಲನೆ ಆಗ್ಲಿ, ಆರ್ಥಿಕ ಅಭಿವೃದ್ಧಿ ಆಗ್ಲಿ, ರಾಜಕೀಯ ವ್ಯವಸ್ಥೆ ಆಗ್ಲಿ ಎಲ್ಲವೂ ಜನಸಾಮಾನ್ಯರಿಗೆ ದಕ್ಕುವಂತಿಲ್ಲ. ಅದು ಕೇವಲ ರಾಜನ ಆಸ್ತಿ. ರಾಜ ರಾಣಿ ಅವ್ರ ಮಕ್ಕಳು ಅವರು ಬಂದು ಯಾವತ್ತೂ ಜನಗಳ ಕಷ್ಟ ಸುಖನೂ ಕೇಳ್ತಿರ್ಲಿಲ್ಲ. ಅವರಷ್ಟು ಆಳ್ವಿಕೆ ಮಾಡ್ತಿದ್ರು, ನೃತ್ಯ ಮಾಡಿಸ್ತಿದ್ರು, ಸಂಗೀತ ಮಾಡಿಸ್ತಿದ್ರು, ದೇವಸ್ಥಾನ ಕಟ್ಟಿಸ್ತಿದ್ರು, ಅರಮನೆ ಕಟ್ಟಿಸ್ತಿದ್ರು, ಅಷ್ಟೇ ಮಾಡ್ತಿದ್ದವರು. ಸೊ ಇಂತಹ ರಾಷ್ಟ್ರವನ್ನ ಬ್ರಿಟಿಷರು ಬಂದ ನಂತರ ಬ್ರಿಟಿಷರು ಏನ್ ಮಾಡ್ತಾರೆ, ಇಲ್ಲಿ ನ್ಯಾಯಗಳನ್ನ ಜನಗಳಿಗೂ ಕೊಡಬೇಕು ಅಂತ ಹೇಳ್ತಾರೆ. ಬ್ರಿಟಿಷರು ನಮಗೆ ಒಂದ್ ರೀತಿಯಲ್ಲಿ ಖಳನಾಯಕರಾದ್ರೂ ಬ್ರಿಟಿಷರೇ ಮೊದಲು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನ ತಂದಿದ್ದು. ಬ್ರಿಟಿಷರು ನ್ಯಾಯಾಂಗ ವ್ಯವಸ್ಥೆ ತಂದ ಮೇಲೆ ನಿಮ್ಗೇನಾದ್ರು ಕಷ್ಟ ಸುಖ ಇದೆ ಪ್ರಜೆಗಳನ್ನು ವಿವರಿಸ್ತಾರೆ. ಆದ್ರೆ ಈ ದೇಶದಲ್ಲಿ ಹಿಂಗೆ ಇದೆ, ನೀವು ಅದೆಲ್ಲ ನಾವು ನೋಡ್ಕೋತೀವಿ. ನೀವು ನಮ್ಗೆ ಸ್ವಾತಂತ್ರ್ಯ ಕೊಟ್ಬಿಡಿ, ಅಷ್ಟೊತ್ತು ಸ್ವಾತಂತ್ರ್ಯ ಹೋರಾಟ ಶುರು ಆಗಿರುತ್ತೆ. ಸ್ವಾತಂತ್ರ್ಯ ಕೊಟ್ಬಿಡಿ, ನಾವು ನೋಡ್ಕೋತೀವಿ ಅಂತ ಅಂತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತರುಣ, ಆ ಸಂದರ್ಭದಲ್ಲಿ ತರುಣ ಆಗಿರ್ತಕ್ಕಂಥ ಯುವಕ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಸೌತ್ ಬರೋ ಕಮಿಷನ್ಗೆ ಭಾರತ ದೇಶದಲ್ಲಿ ಸುಧಾರಣೆ ಆಗಿರ್ಬೇಕಾಗಿರೋದು ಏನೇನೆಲ್ಲ ಸುಧಾರಣೆ ಆಗಬೇಕು, ಈ ದೇಶದ ವಾಸ್ತವ ಹೇಗಿದೆ, ಈ ದೇಶದ ಸಾಮಾಜಿಕ ಸ್ಥಿತಿಗತಿ ಹೇಗಿದೆ, ಈ ದೇಶದ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಈ ದೇಶದ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ವಿವರಣೆ ಕೊಡ್ತಾರೆ. ಅಲ್ಲಿಂದ ಮತ್ತೊಂದು ಸೈಮನ್ ಕಮಿಷನ್ ಅಂತ ಈ ದೇಶಕ್ಕೆ ಬರುತ್ತೆ. ಸೈಮನ್ ಕಮಿಷನ್ ಯಾಕೆ ಬರುತ್ತೆ, ಇಲ್ಲಿನ ಎಲ್ಲ ಜನಗಳಿಗೂ ರಾಜಕೀಯ ಅಧಿಕಾರಗಳನ್ನ ಕೊಡಬೇಕು. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಏನಂತ ಕೊಟ್ಟಿರ್ತಾರೆ ಗೊತ್ತಾ, ಸೌತ್ ಬರೋ ಕಮಿಷನ್ಗೆ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರು ಕೊಟ್ಟಾಗ ಈ ದೇಶದಲ್ಲಿ ಕಿತ್ತು ತಿನ್ನುವ ಬಡತನ ಇತ್ತು ಮೂಲ ನಿವಾಸಿ ಜನರಿಗೆ. ಅಂದ್ರೆ ಬರೀ ದಲಿತರಿಗೆ ಅಂತ ಅನ್ಕೋಬೇಡಿ. ಈಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ದಲಿತ್ಸ್. ಅಂಬೇಡ್ಕರ್ ಇಸ್ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಅಪ್ರೆಸ್ಡ್ ಕ್ಲಾಸ್. ಅಂದ್ರೆ ಎಲ್ಲ ಶೋಷಣೆಗೆ ಒಳಗಾದಂತ ಜನ ಸಮುದಾಯದ ಪ್ರತಿನಿಧಿಯಾಗಿ ಸೌತ್ ಬರೋ ಕಮಿಷನ್ಗೆ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರು ಕೊಟ್ಟಾಗ ಈ ದೇಶದಲ್ಲಿ ಕಿತ್ತು ತಿನ್ನುವ ಬಡತನ ಇತ್ತು ಮೂಲ ನಿವಾಸಿ ಜನರಿಗೆ. ಅಂದ್ರೆ ಬರೀ ದಲಿತರಿಗೆ ಅಂತ ಅನ್ಕೋಬೇಡಿ. ಈಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ದಲಿತ್ಸ್. ಅಂಬೇಡ್ಕರ್ ಇಸ್ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಅಪ್ರೆಸ್ಡ್ ಕ್ಲಾಸ್. ಅಂದ್ರೆ ಎಲ್ಲ ಶೋಷಣೆಗೆ ಒಳಗಾದಂತ
ಜನಸಮುದಾಯದ ಪ್ರತಿನಿಧಿಯಾಗಿ ಈ ಜನಗಳಿಗೆ ಅನ್ನ ಇಲ್ಲ ಅನ್ನ ಕೊಡಿ, ಬಟ್ಟೆ ಇಲ್ಲ ಬಟ್ಟೆ ಕೊಡಿ, ಮನೆ ಇಲ್ಲ ಮನೆ ಕೊಡಿ ಅಂತ ಕೇಳಲಿಲ್ಲ ಬ್ರಿಟಿಷರ ಮುಂದೆ. ಈ ಜನಗಳಿಗೆ ಅಧಿಕಾರದಲ್ಲಿ ಪಾಲ್ ಕೊಡಿ. ಅಧಿಕಾರದಲ್ಲಿ ಪಾಲ್ ಕೊಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಈ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅಡಲ್ಟ್ ಫ್ರಾಂಚೈಸಿ ಅಂದ್ರೆ ವಯಸ್ಕ ಮತದಾನ ಪದ್ಧತಿಯನ್ನ ಕೊಡಬೇಕು. ನಮ್ಮನ್ನು ಕೂಡ ಸರ್ಕಾರದ ರೆಪ್ರೆಸೆಂಟೇಟಿವ್ಗಳಾಗಿ ಈ ದೇಶದ ಟ್ರೈಬಲ್ಸ್ ಗಳನ್ನ, ಮೂಲ ನಿವಾಸಿ ಅಸ್ಪೃಶ್ಯರನ್ನ ಎಲ್ಲರನ್ನೂ ಆಯ್ಕೆ ಮಾಡಬೇಕು. ಅಂದ್ರೆ ಪ್ರಜಾಪ್ರತಿನಿಧಿ ಸಭೆಗೆ ವೋಟ್ ಹಾಕುವಂತ ಹಕ್ಕನ್ನ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದ್ರು. ವೋಟ್ ಹಾಕುವಂತ ಹಕ್ಕನ್ನ ಎಲ್ಲರಿಗೂ ಕೊಡಬೇಕು ಅಂದ್ರೆ ಅರ್ಥ ಏನು? ಅಲ್ಲಿ ತನಕ ವೋಟ್ ಹಾಕುವಂತ ಹಕ್ಕು ಯಾರಿಗೂ ಇರಲಿಲ್ಲ ಈ ದೇಶದಲ್ಲಿ. ಓಟ್ಗೋಸ್ಕರ ಬಹಳ ಪವರ್ಫುಲ್ ವೋಟ್ ಅದು. ಓಟ್ಗೋಸ್ಕರ ಯಾವ ಹೋರಾಟವೂ ಮಾಡಿಲ್ಲ, ಯಾರೂ ಹೋರಾಟ ಮಾಡಿಲ್ಲ. ಅಂಬೇಡ್ಕರ್ ಒಬ್ಬರೇ ಈ ದೇಶದ ಜನಗಳಿಗೆ ಓಟ್ಗೋಸ್ಕರ ಹೋರಾಟ ಮಾಡಿರೋದು. ಇದು ನಿಮ್ಗೆ ಗೊತ್ತಿರಲಿ. ಅವತ್ತು ಅಂಬೇಡ್ಕರ್ ಅವರು ಎಲ್ಲರಿಗೂ ಓಟ್ ಹಾಕುವಂತ ಹಕ್ಕು ಬೇಕು ಅಂತ ಕೇಳ್ತಾರೆ. ಆಗ ಜನ ಮೆದ್ದರೆ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಏನಪ್ಪ ಎಲ್ಲರಿಗೂ ಓಟ್ ಹಾಕುವಂತ ಕೇಳ್ತಾರಲ್ಲ ಅಂತ. ಯಾಕೆಂದ್ರೆ ಅಂಬೇಡ್ಕರ್ ಅವರಿಗೆ ದೂರದೃಷ್ಟಿ ಇತ್ತು. ಭಾರತ ದೇಶವು ಮುಂದೊಂದಿನ ಪ್ರಜಾಸತ್ತಾತ್ಮಕ ನೀತಿಗಳಿಗೆ ಒಳಪಡುತ್ತೆ. ಬ್ರಿಟಿಷರು ಹೋದ ನಂತರ ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ಆಡಳಿತ ಬರುತ್ತೆ. ಪ್ರಜಾಪ್ರಭುತ್ವದ ಆಡಳಿತ ಅಂತಂದ್ರೆ ಪ್ರತಿಯೊಬ್ಬ ಪ್ರಜನಲ್ಲಿ ಪ್ರಭು ಆಗ್ಬೇಕು. ಪ್ರತಿಯೊಬ್ಬ ಪ್ರಜನ ಪ್ರಭು ಆಗ್ಬೇಕು ಅಂದ್ರೆ ಅವನು ಓಟ್ ಹಾಕ್ಬೇಕು. ಓಟ್ ಹಾಕುವಂತ ಹಕ್ಕು ಯಾರಿಗಿರುತ್ತೆ ಅವನು ಮಾತ್ರ ಈ ದೇಶದ ನಿಜವಾದ ಪ್ರಜೆ. ಯಾರು ಓಟ್ ಹಾಕೋ ಹಕ್ಕಿಲ್ಲ ಅವ್ರು ಪ್ರಜೆನೇ ಆಗಿರಲ್ಲ. ಹಾಗಾಗಿ ಓಟ್ ಹಾಕುವಂತ ಹಕ್ಕು ಬಂದಾಗ ನನಗೆ ಏನೇನು ಬೇಕು, ನನ್ನ ರೈಟ್ಸ್ ಅಂತ ಎವ್ರಿ ಇಂಡಿವಿಜುವಲ್ ಸಿಟಿಜನ್ ವಿಲ್ ಡಿಮ್ಯಾಂಡ್ ಏನಂತ, ನನಗೆ ಇಂತಿಂತದ್ದು ಕೊಟ್ರೆ ನಿನಗೆ ಇಂತಿಂತದ್ದು ಕೊಡ್ತೀವಿ ಅಂತ. ಉಪ್ಪಿಟ್ಟು ಕೊಟ್ರೆ, ದುಡ್ಡು ಕೊಟ್ರೆ, ಸೀರೆ ಕೊಟ್ರೆ, ಮೂಗುತಿ ಕೊಟ್ರೆ ಎಲ್ಲ ಓಟ್ ಕೊಡ್ಬೇಕಾಗಿರೋದು. ನಮಗೆ ಮನೆಗೆ ಪ್ರತಿ ಮನೇಲಿ ಇರ್ತಕ್ಕಂಥ ಓದೋ ಮಕ್ಕಳಿಗೆ ಕೆಲಸ ಕೊಡಬೇಕು, ಕೃಷಿಕರಿದ್ರೆ ಜಮೀನು ಕೊಡಬೇಕು. ಇದು ಡಿಮ್ಯಾಂಡ್ಗಳಂದ್ರೆ. ಮತ್ತೆ ನಾವ್ ಹೇಳ್ದಂಗೆ ಕೇಳಬೇಕು. ನಮ್ಗೆಲ್ಲ ಸುಸೂತ್ರವಾಗಿ ನಡೆಯೋಕೆ ರಾಜಕಾರಣದಲ್ಲಿ, ಅಧಿಕಾರದಲ್ಲಿ ನಾವು ಹೇಳಿದ ಮಾತನ್ನ ಒಬ್ಬ ಜನಪ್ರತಿನಿಧಿ ಕೇಳಬೇಕು. ಅದು ಓಟಿನ ಮಾತು. ಅಂತ ಮಹತ್ವವನ್ನ ಅಂಬೇಡ್ಕರ್ ಅವರು ಕೊಡಬೇಕು ಅಂತ ಒತ್ತಾಯ ಮಾಡಿದ ಮೇಲೆ ಇದನ್ನ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದಕ್ಕೆ ಸೈಮನ್ ಕಮಿಷನ್ ಅಂತ ಬರುತ್ತೆ. ಒಂದು ಸರ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಬಂದಂತ ಒಂದು ಕಮಿಷನ್ ಅದು. ನೀವೆಲ್ಲ ಓದಿ. ನಾನು ಇಷ್ಟು ಸ್ಟೂಡೆಂಟ್ ಅಲ್ಲ, ನೀವೆಲ್ಲ ಇಷ್ಟು ಸ್ಟೂಡೆಂಟ್ ಇದ್ದೀರಾ. ನಾನು ಬಾಟ್ನಿ ಸ್ಟೂಡೆಂಟು. ಸೊ ಆ ಆಯೋಗ ಬಂದಾಗ ಇಡೀ ಇಂಡಿಯಾದ ಸ್ವಾತಂತ್ರ್ಯ ಹೋರಾಟಗಾರರು, ನಿಮ್ಗೆ ಗೊತ್ತಿರಲಿ ಎಲ್ರಿಗೂ, ಇಡೀ ಇಂಡಿಯಾದ ಸ್ವಾತಂತ್ರ್ಯ ಹೋರಾಟಗಾರರು ಸೈಮನ್ ಗೋ ಬ್ಯಾಕ್ ಅಂತ ಚಳವಳಿ ಮಾಡಿದ್ರು. ಅಂದ್ರೆ ಸೈಮನ್ ಶುಡ್ ಗೋ ಬ್ಯಾಕ್. ಈ ಸೈಮನ್ ಆಯೋಗ ಬಂದ್ರೆ ಎಲ್ರಿಗೂ ರಾಜಕಾರಣವನ್ನು ಎಕ್ಸ್ಟೆಂಡ್ ಮಾಡ್ಬಿಡ್ತಾರೆ, ಅಧಿಕಾರವನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಎಲ್ರಿಗೂ ಮಹಿಳೆಯರಿಗೂ ಕೂಡ ಕೆಲಸ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅವರು. ಹಂಗಾಗಿ ಸೈಮನ್ ಶುಡ್ ಗೋ ಬ್ಯಾಕ್ ಅಂತ ದೊಡ್ಡ ಚಳವಳಿ ಮಾಡ್ತಾರೆ. ಸೊ ಸ್ವಾತಂತ್ರ್ಯ ಚಳವಳಿ ಹೋಗಿ ಸೈಮನ್ ಗೋ ಬ್ಯಾಕ್ ಚಳವಳಿ ಆಗುತ್ತೆ. ನೀವು ಓದಿದ್ದೀರಾ. ಆದ್ರೆ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರು ಸೈಮನ್ ಐ ವೆಲ್ಕಮ್ ಯು. ಇಡೀ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಒಂದ್ ಕಡೆ ಸೈಮನ್ ಗೋ ಬ್ಯಾಕ್ ಅಂತಿದ್ರೆ, ಅಂಬೇಡ್ಕರ್ ಅವರು ಐ ವೆಲ್ಕಮ್ ಸೈಮನ್ ಕಮಿಷನ್ ಅಂತಾರೆ. ಯಾಕೆ ಅಂತಂದ್ರೆ ಸೈಮನ್ ಕಮಿಷನ್ ಮಾತ್ರವೇ ನಮ್ಮೆಲ್ಲ ಕಷ್ಟ ನಿಷ್ಠುರಗಳನ್ನ ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರ ಸೈಮನ್ ಕಮಿಷನ್ ಬರುತ್ತೆ. ಅಂಬೇಡ್ಕರ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಯಾಕೆ ಓಟ್ ಹಾಕುವಂತ ಹಾಕಬೇಕು. ಯಾಕೆಂದ್ರೆ ಅದಕ್ಕಿಂತ ಮೊದಲು, ಈ ಸೈಮನ್ ಕಮಿಷನ್ಗಿಂತ ಮೊದಲು ಓಟ್ ಹಾಕುವಂತ ಹಕ್ಕು ಇದ್ದದ್ದು ಕೇವಲ ಯಾರು ಡಿಗ್ರಿ ಓದಿದ್ರಲ್ಲ ಅವ್ರು ಮಾತ್ರ, ಇನ್ಯಾರಿಗೂ ಇರಲಿಲ್ಲ. ಗಮನ ಇಟ್ಟು ಕೇಳಿ. ಆಮೇಲೆ ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ತಿದ್ರು ಅವ್ರಿಗೆ ಮಾತ್ರ. ಸರ್ಕಾರಕ್ಕೆ ತೆರಿಗೆ ಕಟ್ಟವರು ಮತ್ತು ಡಿಗ್ರಿ ಓದಿರೋರು ಎಲ್ಲಿದ್ರು? ಇವ್ರಿಗೆ ಮೊದಲೇ ಅಕ್ಷರವೇ ಇಲ್ಲ. ಯಾರು ಒಂದು ಊರಿಗೆ ಬಂದ್ರೆ, ಒಂದು ಊರಲ್ಲಿ ಒಬ್ಬ ಗ್ರಾಜುಯೇಟ್ ಇದ್ರೆ ಅವನೊಂದು ಓಟು, ಇನ್ನಾರು ಶಾನ್ಬಾಗ್ರು ಸರ್ಕಾರಕ್ಕೆ ತೆರಿಗೆ ಕಟ್ತಿದ್ರೆ ಅವ್ರದೊಂದು ಓಟು, ಇನ್ನಾರು ಒಂದಿಬ್ರು ಜನ ಒಂದು ಊರಿಗೆ ಬಂದ್ರೆ ಹೆಂಗ್ ಸುಮ್ಮನೆ ವ್ಯಾನಲ್ಲಿ ಬಂದು ಎಲ್ಲ ಊರನ್ನ ಓಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಅಂತಿದ್ದು ಪರಿಸ್ಥಿತಿ ಇವತ್ತು ಹಂಗಿದೆಯಾ? ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ನಾನು ಹೆಮ್ಮೆಯಿಂದ ಓಟ್ ಹಾಕ್ತೀನಿ ಅಂತ ಹೋಗ್ತಾರೆ. ಸೊ ಹಂಗಾಗಿ ಹಾಗೆ ಅವ್ರು ಎಜುಕೇಟೆಡ್ ಆಗಿರ್ಲಿ, ಅನ್ಎಜುಕೇಟೆಡ್ ಆಗಿರ್ಲಿ, ಸರ್ಕಾರಕ್ಕೆ ತೆರಿಗೆ ಕಟ್ಟದೇ ಇರಲಿ, ಎಲ್ಲರಿಗೂ ಒಂದು ವಯಸ್ಸಿನ ಮಾನದಂಡದಲ್ಲಿ 21 ವರ್ಷ ತುಂಬಿದಂತ ವಯಸ್ಕ ಮತದಾನ ಪದ್ಧತಿಯು ಈ ದೇಶಕ್ಕೆ ಬರಬೇಕು. ಪ್ರತಿಯೊಬ್ಬ ಪ್ರಜೆಗೂ ಇಂತಹ ಹಕ್ಕು ಸಿಗಬೇಕು ಅಂತ ಅಂಬೇಡ್ಕರ್ ಅವರು ವಾದ ಮಾಡ್ತಾರೆ. ಮತ್ತು ಇಡೀ ಇಂಡಿಯಾದಾದ್ಯಂತ ಸೈಮನ್ ಕಮಿಷನ್ ಜೊತೆಗೆ ಅವರೇ ಹೋಗಿ ಎಲ್ಲಾ ಕಡೆಯ ಪರಿಸ್ಥಿತಿಗಳನ್ನ, ಸಾಕ್ಷ್ಯಗಳನ್ನ ನುಡಿಯುವಂತೆ ಮಾಡ್ತಾರೆ. ಈ ಸೈಮನ್ ಕಮಿಷನ್ ವರದಿಯನ್ನ ದುಂಡು ಮೇಜಿನ ಪರಿಷತ್ತಲ್ಲಿ ಚರ್ಚೆ ಆಗುತ್ತೆ 1930, 31, 32ರಲ್ಲಿ. ಈ ಇಸ್ವಿಗಳಲ್ಲಿ ದುಂಡು ಮೇಜಿನ ಪರಿಷತ್ ಯಾಕೆ ಇದೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಸಂವಿಧಾನದ ಹುಟ್ಟು ಹೆಂಗಾಯ್ತು ಅಂತ. ಸೊ ಆಗ ದುಂಡು ಮೇಜಿನ ಪರಿಷತ್ತಲ್ಲಿ ಮತ್ತೆ ಅಂಬೇಡ್ಕರ್ ಅವರು ಈ ದೇಶದ ಜನಪ್ರತಿನಿಧಿಯಾಗಿ ಹೋಗಿ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ನಮ್ಮ ದೇಶದವರು ಯಾಕೆ ಬೇಕು ಎಲ್ರಿಗೂ ಓಟು? ಒಬ್ಬ ಎಜುಕೇಟೆಡ್ ಅಲ್ದೇರೋನಿಗೆ ಓಟ್ ಕೊಟ್ರೆ, ಓಟ್ ಹಾಕುವಂತ ಅವಕಾಶ ಕೊಟ್ರೆ ಅವನೇನ್ ಮಾಡ್ತಾನೆ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು, ಸಂಸತ್ತಲ್ಲಿ ಕೂತ್ಕೊಂಡು ಅಂತ ಟೀಕೆ ಮಾಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಅವನ ಅಕ್ಷರವಂತ ಆಗಿರ್ಲಿ, ಅನಕ್ಷರಸ್ಥನಾಗಿರ್ಲಿ, ಅವನ ಒಂದು ಕಾಮನ್ ಸೆನ್ಸ್ ಇರುತ್ತೆ. 21 ವರ್ಷ ತುಂಬಿದ ಮೇಲೆ ಅವನಿಗೆ ದೇಶವನ್ನ ಕಟ್ಟುವಂತ ಒಂದು ಕಲ್ಪನೆ ಇರುತ್ತೆ.
ಅವನಿಗೆ ಯಾವ ದಾರಿನಲ್ಲಿ ಹೋಗ್ಬೇಕು, ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ತೀರ್ಮಾನ ಮಾಡುವಂತ ಒಂದು ಕಾಮನ್ ಸೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಆ ಕಾಮನ್ ಸೆನ್ಸ್ಗೆ ಎಜುಕೇಶನ್ ಬೇಕಾಗಿಲ್ಲ, ಅಥವಾ ಬರೀ ಎಜುಕೇಶನ್ ಇರೋಂಥ ಡಿಗ್ರಿ ಇರೋಂಥವ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ ಅಂತ ಅಲ್ಲ. ಇಟ್ಸ್ ಎ ಸ್ಟುಪಿಡ್ ಆರ್ಗ್ಯುಮೆಂಟ್ ಅಂತ ಹೇಳಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡಿಸಿದ ಮೇಲೆ ಬ್ರಿಟಿಷರು ಇದನ್ನ ಒಪ್ಪಿ ಎಲ್ಲರಿಗೂ ವೋಟ್ ಹಾಕುವಂತ ಹಕ್ಕನ್ನ ಜಾರಿಗೊಳಿಸ್ತಾರೆ. ಇದು 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಜಾರಿ ಆಗುತ್ತೆ. ಎಲ್ಲರೂ ವೋಟ್ ಹಾಕ್ಬೇಕು, ಮಹಿಳೆಯರಿಗೂ ಕೆಲಸ ಕೊಡಬೇಕು, ಎಲ್ರಿಗೂ ಕೇಳಿ ಎಲ್ರಿಗೂ ಎಲ್ಲ ಮಹಿಳೆಯರ ಮಕ್ಕಳಿಗೂ ಹೆಣ್ಮಕ್ಳಿಗೂ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಅಲ್ಲೇ ತೀರ್ಮಾನ ಆಗುತ್ತೆ ದುಂಡು ಮೇಜಿನ ಪರಿಷತ್ತಲ್ಲಿ. ಈ ತೀರ್ಮಾನಗಳೆಲ್ಲವೂ 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಬರ್ತವೆ. ಈ ಭಾರತ ಸರ್ಕಾರದ ಕಾಯ್ದೆ 1935 ಎರಡನೇ ಸಂವಿಧಾನ. ಈಗ ನಾವೇನ್ ಜಾರಿಗೊಳಿಸ್ಕೊಂಡಿವಲ್ಲ 1949 ಸಂವಿಧಾನ, 3ನೇ ಸಂವಿಧಾನ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಈ 49 ಸಂವಿಧಾನ ಬರೆಯುವಾಗ ಇದೆಲ್ಲವನ್ನ ಆಸ್ ಇಟ್ ಈಸ್ 1919 ಕಾನೂನುಗಳು 1935 ಎಲ್ಲ ಕಾನೂನುಗಳು ಯಥಾವತ್ತಾಗಿ ಹಂಗೆ ಬೆಳೆಸ್ಕೊಂಡಿದ್ದಾರೆ. ಅಂದ್ರೆ ಆ ರೀತಿ ಎವಾಲ್ವ್ ಆಯ್ತು. ಡೆವಲಪ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿರೋದು ಹಿಂಗೆ. ಭಾರತ ದೇಶದಲ್ಲಿ ಸುಮ್ಮನೆ ಯಾರೋ ಬಂದು ಬರೆದ್ಬಿಟ್ರು ಅಂತ ಅನ್ಕೊಳ್ಳೋದಲ್ಲ ನಾವು.